ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಬ್ರೆಸ್ಟ್ ಸೈಜ್ನ ಹೇಗೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಇನ್ಕ್ರೀಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ. ಓಕೆ, ಫಸ್ಟ್ ಆಫ್ ಆಲ್ ಒಂದು ಹೆಣ್ಣಿಗೆ ಯಾವಾಗಿಂದ ಬ್ರೆಸ್ಟ್ ಸೈಜ್ ಜಾಸ್ತಿ ಆಗುತ್ತೆ ಅಂದ್ರೆ ಯಾವಾಗಿಂದ ಬ್ರೆಸ್ಟ್ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫಸ್ಟ್ ಆಕೆ ಯಾವಾಗ ಫಸ್ಟ್ ಪೀರಿಯಡ್ ಆಗುತ್ತೆ ಅಂದ್ರೆ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಯಾವಾಗ ಒಂದು ಹೆಣ್ಮಗಳು ದೊಡ್ಡವಳಾಗ್ತಾಳೆ, ಸೊ ಅಂತ ಟೈಮಿಂದ ಹಿಡಿದು ಆಕೆ ಒಂದು ಏಜ್ ಒಂದು ಮಗು ಆಗೋವರೆಗೂ, ಸೊ ಅಲ್ಲಿವರೆಗೂ ಆಕೆಯ ಬ್ರೆಸ್ಟ್ ಸೈಜ್ ಗ್ರೋತ್ ಆಗ್ತಾನೆ ಇರುತ್ತೆ ಡೇ ಬೈ ಡೇ. ಸೊ ಸ್ಟಾರ್ಟಿಂಗ್ ಇಲ್ಲಿಂದ ಹಿಡಿದು ಒಂದು 20 ಏಜಿಗೆ ಬಂದಾಗ ಒಂದು ಶೇಪಿಗೆ ಅದು ಸ್ಟಾಪ್ ಆಗಿರುತ್ತೆ. ಅದಾದ್ಮೇಲೆ ಯಾವಾಗ ಆಕೆ ಮದ್ವೆ ಆಗುತ್ತೆ, ಮದ್ವೆ ಆದ್ಮೇಲೆ ಪ್ರೆಗ್ನೆಂಟ್ ಆಗ್ತಾಳೆ, ಸೊ ಆಕೆ ಪ್ರೆಗ್ನೆಂಟ್ ಆದಾಗ ಅಂದ್ರೆ ಯಾವ ತಿಂಗಳಲ್ಲಿ ಆಕೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ಸೊ ಅಲ್ಲಿಂದ ಹಿಡಿದು ಡೆಲಿವರಿ ಆಗೋವರೆಗೂ ಅಂದ್ರೆ ಮಂತ್ಲಿ ಆಕೆಯ ಬ್ರೆಸ್ಟ್ ಸೈಜ್ ಆ ಒಂದು ಟೈಮಲ್ಲಿ ಗ್ರೋತ್ ಆಗುತ್ತೆ. ತಿಂಗಳು ಏನ್ ಆಕೆ ನಾರ್ಮಲ್ ಶೇಪ್ ಇರುತ್ತೆ, ಸೊ ಅಲ್ಲಿಂದ ದೊಡ್ಡದಾಗ್ತಾ ಹೋಗುತ್ತೆ ಆಕೆಗೆ ಡೆಲಿವರಿ ಆಗೋವರೆಗೂ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ಯಾರಿಗೆ ಈ ಬ್ರೆಸ್ಟ್ ಸೈಜ್ ಕಮ್ಮಿ ಇರುತ್ತೆ, ಸೊ ಅವ್ರಿಗೆ ಕಂಫರ್ಟಬಲ್ ಆಗಿ ಬಟ್ಟೆ ಹಾಕೊಳಕ್ ಆಗ್ತಾ ಇರೋದಿಲ್ಲ. ಮತ್ತೆ ಏನಾಗುತ್ತೆ ಅಂದ್ರೆ ಈ ಸ್ಯಾರಿ ಹಾಕೊಂಡಾಗಿರ್ಬೋದು ಅಥವಾ ಟಿ ಶರ್ಟ್ ಹಾಕೊಂಡಾಗಿರ್ಬೋದು ಒಂಥರ ಅದು ಫ್ಲಾಟ್ ಆಗಿ ಕಾಣಿಸ್ತಾ ಇರುತ್ತೆ. ಬಟ್ ಬೇರೆ ಹೆಣ್ಮಕ್ಳುಗಳನ್ನ ಅಂದ್ರೆ ಯಾರಿಗೆ ಈ ನಾರ್ಮಲ್ ಸೈಜು ಅಥವಾ ದೊಡ್ಡದಾಗಿರುತ್ತೆ ಬ್ರೆಸ್ಟ್ ಸೈಜು, ಅವ್ರನ್ನ ನೋಡಿದಾಗ ಅವ್ರಿಗೆ ಏನ್ಸುತ್ತೆ ಅಂದ್ರೆ ಅದೊಂಥರ ಕೀಳರಿಮೆ ತರ ಫೀಲ್ ಆಗ್ತಾ ಇರ್ತಾರೆ. ನಮಗೆ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗ್ಲಿಲ್ಲ, ನಾವು ಯಾವ್ದು ಡ್ರೆಸ್ ಹಾಕೊಳ್ಳೋದಿಕ್ಕಾಗಲ್ಲ. ಏನಕ್ಕಪ್ಪ ಅಂದ್ರೆ ಅವ್ರದ್ದು ಬಾಡಿ ಶೇಪ್ ಎಲ್ಲ ಒಂಥರ ಇದ್ರೆ ಬ್ರೆಸ್ಟ್ ಸೈಜ್ಗೆ ತಕ್ಕನಾಗಿ ಟಾಪ್ಗಳೆಲ್ಲ ಇರುತ್ತೆ ಅಲ್ವಾ, ಸೊ ಆ ತರ ಟಾಪ್ಗಳನ್ನ ಅವ್ರು ಹಾಕೋದಿಕ್ಕೆ ಆಗೋದಿಲ್ಲ. ಸೊ ಈ ತರ ಎಲ್ಲ ಸಮಸ್ಯೆನ ಅವರು ಫೀಲ್ ಮಾಡ್ತಾ ಇರ್ತಾರೆ. ಸೊ ಹಾಗಿದ್ರೆ ಇದನ್ನ ಹೇಗೆ ಮನೆಯಲ್ಲಿ ನಾವು ನ್ಯಾಚುರಲ್ ಆಗಿ ಸೈಜ್ನ ದೊಡ್ಡದು ಮಾಡ್ಕೋಬಹುದು ಅಂತ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಮೇನ್ ಬ್ರೆಸ್ಟ್ಗೆ ಬೇಕಾಗಿರುವಂತಹ ಒಂದು ಹಾರ್ಮೋನಲ್ ಅಂದ್ರೆ ಈಸ್ಟ್ರೋಜನ್ ಅನ್ನುವಂತ ಒಂದು ಹಾರ್ಮೋನು ನಿಮ್ಮ ಬಾಡಿಯಲ್ಲಿ ಕಮ್ಮಿ ಇದ್ದರೆ, ಸೊ ಅಂತ ಹೆಣ್ಮಕ್ಳಿಗೆ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗಲ್ಲ, ಅಂದ್ರೆ ಬ್ರೆಸ್ಟ್ ದೊಡ್ಡದಾಗಲ್ಲ, ನಿಮ್ಮ ಸ್ತನಗಳ ಗಾತ್ರ ದೊಡ್ಡದಾಗಲ್ಲ. ಸೊ ಈಸ್ಟ್ರೋಜನ್ ಇರುವಂತಹ ಅಂಶಗಳನ್ನ ನೀವು ನಿಮ್ಮ ಡಯಟ್ ಅಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮ ಫುಡ್ ಅಲ್ಲಿ ಆಗಿರ್ಬೋದು ಆಡ್ ಮಾಡ್ಕೊಂತ ಬಂದಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಬ್ರೆಸ್ಟ್ ಸೈಜ್ ನ್ಯಾಚುರಲ್ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಫ್ಲಾಕ್ಸ್ ಸೀಡ್ಸ್, ಸೊ ನಿಮ್ಗೆ ಫ್ಲಾಕ್ಸ್ ಸೀಡ್ಸ್ ನ ಹಾಗೆ ಫುಡ್ ಅಲ್ಲಿ ಡಯಟ್ ಅಲ್ಲಿ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನೀವೇನಾದ್ರೂ ಶೇಕ್ ಮಾಡ್ತಿರಲ್ಲ, ಮಿಲ್ಕ್ ಶೇಕ್, ಸೊ ಅದರಲ್ಲಿ 1 ಸ್ಪೂನ್ ಅಥವಾ 1.5 ಸ್ಪೂನ್ ನೀವು ಫ್ಲಾಕ್ಸ್ ಸೀಡ್ಸ್ ನ ಹಾಕೊಂಡು ಯೂಸ್ ಮಾಡ್ಬೋದು. ಇನ್ನು ಮೇನ್ ಈಸ್ಟ್ರೋಜನ್ ಜಾಸ್ತಿ ಇರುವಂತ ಒಂದು ಪ್ರಾಡಕ್ಟ್ ಅಥವಾ ಪದಾರ್ಥ ಯಾವ್ದಪ್ಪ ಅಂತ ನೋಡೋದಾದ್ರೆ ಮೆಂತ್ಯ ಕಾಳು. ಸೊ ಇದರಲ್ಲಿ ನಾನು ಇದುವರೆಗೂ ಏನ್ ಹೇಳಿದೆ ಅಷ್ಟು ಫುಡ್ಗಳಿಗಿಂತ ಜಾಸ್ತಿ ಈಸ್ಟ್ರೋಜನ್ ಅಂಶ ಇರುತ್ತೆ. ನಂಬರ್ 1 ಪಪ್ಪಾಯ, ಮತ್ತೆ ಎಲ್ಲಾ ಮಿಲ್ಕ್ ಪ್ರಾಡಕ್ಟ್ಸ್, ಪನ್ನೀರ್ ಆಗಿರ್ಬೋದು, ಹಾಲಾಗಿರ್ಬೋದು, ಮೊಸರು ಆಗಿರ್ಬೋದು, ಸೊ ಎಲ್ಲಾ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲೂ ನಿಮ್ಗೆ ಈಸ್ಟ್ರೋಜನ್ ಸಿಗುತ್ತೆ. ಹೌದು, ಮೆಂತ್ಯಗಳನ್ನ ಡೈರೆಕ್ಟ್ ಆಗಿ ತಿನ್ನೋದಿಕ್ಕಾಗಲ್ಲ, ಬಟ್ ಯಾರಿಗೆ ಇನ್ಕ್ರೀಸ್ ಆಗ್ಬೇಕು ಅಂತ ಇರುತ್ತೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ನೈಟ್ ಮೆಂತ್ಯಗಳನ್ನ ಸೋಕ್ ಮಾಡಿ ನೀರಲ್ಲಿ, ರಾತ್ರಿ ಮೆಂತ್ಯಗಳನ್ನ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು 1 ಸ್ಪೂನ್ ಅಷ್ಟೇ, ಜಾಸ್ತಿ ಏನ್ ಬೇಡ, 1 ಸ್ಪೂನ್ ಇಲ್ಲ ಅರ್ಧ ಸ್ಪೂನ್ ಅಷ್ಟೇ. ಸೊ ಬೆಳಗ್ಗೆ ಎದ್ದು ಅದನ್ನ ಖಾಲಿ ಹೊಟ್ಟೆಯಲ್ಲಿ ಅಗದು ಚೆನ್ನಾಗಿ ಅಗಿಬೇಕು. ಸೊ ಚೆನ್ನಾಗಿ ಅಗದು ತಿನ್ನೋದ್ರಿಂದ ನಿಮ್ಗೆ ಡೇ ಬೈ ಡೇ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗೋದನ್ನ ನೀವು ನೋಡ್ಬೋದು. ಹಾಗೆ ಇನ್ನೊಂದೇನಪ್ಪ ಬ್ರೆಸ್ಟ್ ಸೈಜ್ ಜಾಸ್ತಿ ಮಾಡೋದಿಕ್ಕೆ ಮೆಥಡ್ ಅಂದ್ರೆ ಬ್ರೆಸ್ಟ್ ಮಸಾಜ್. ಈ ಬ್ರೆಸ್ಟ್ ಮಸಾಜ್ಗೆ ಯಾವ ಆಯಿಲ್ ಯೂಸ್ ಮಾಡ್ಬೇಕಂದ್ರೆ ಬಾದಾಮ್ ಆಯಿಲ್ ಇಲ್ಲ ಆಲಿವ್ ಆಯಿಲ್ ಇಲ್ಲ ಕೊಬ್ಬರಿ ಎಣ್ಣೆ. ಸೊ ಇಷ್ಟು ಎಣ್ಣೆ ತಗೊಂಡು ನೀವು ನೀಟಾಗಿ ಪ್ರಾಪರ್ ಆಗಿ ಬ್ರೆಸ್ಟ್ ಮಸಾಜ್ನ ಮಾಡಿಸ್ಕೋಬೇಕು. ಅದು ನೀವೇ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಸೆಲ್ಫ್ ಬ್ರೆಸ್ಟ್ ಮಸಾಜ್ ಮಾಡ್ಕೊಳಕ್ ಆಗಲ್ಲ. ಇನ್ನೊಬ್ರ ಕೈಲಿ ನಿಮ್ಮ ತಾಯಿ ಆಗಿರ್ಬೋದು ಇಲ್ಲ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಸೊ ಅವ್ರ ಹತ್ರ ನೀವು ಬ್ರೆಸ್ಟ್ ಮಸಾಜ್ನ ಮಾಡಿಸ್ಕೋಬಹುದು. ಇನ್ನೊಂದು ಲಾಸ್ಟ್ ಏನಪ್ಪಾ ಅಂದ್ರೆ ಇದು ನ್ಯಾಚುರಲ್ ಅಲ್ಲ, ಆಪರೇಷನ್ ಅಂದ್ರೆ ಬ್ರೆಸ್ಟ್ ಸೈಜ್ ನ ಜಾಸ್ತಿ ಮಾಡ್ಕೊಳ್ಳೋಕೆ ಇರುವಂತ ಒಂದು ಆಪರೇಷನ್. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬ್ರೆಸ್ಟ್ ಇಂಪ್ಲಾಂಟ್ ಅಂತ ಒಂದು ಸರ್ಜರಿ ಮಾಡ್ತಾರೆ. ಸೊ ಆ ಬ್ರೆಸ್ಟ್ ಒಳಗಡೆ ಒಂದು ಸಿಲಿಕಾನ್ ಏನು ಪ್ರಾಡಕ್ಟ್ ಬರುತ್ತೆ, ಸೊ ಅದನ್ನ ಅದರೊಳಗಡೆ ಇನ್ಸರ್ಟ್ ಮಾಡಿ ಸೊ ಬ್ರೆಸ್ಟ್ ಇಂಪ್ಲಾಂಟ್ ಸರ್ಜರಿ ಮಾಡ್ತಾರೆ. ಇದಕ್ಕಿಂತ ಬೆಟರ್ ಮನೆಯಲ್ಲೇನೆ ಟ್ರೈ ಮಾಡುವಂಥದ್ದು. ಸೊ ಆದಷ್ಟು ನ್ಯಾಚುರಲ್ ಆಗಿ ಟ್ರೈ ಮಾಡೋದು, ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಕೊರಗೋದಕ್ಕಿನ್ನ ಯಾವ್ದಿದೆ ಅದರಲ್ಲೇ ಖುಷಿಯಾಗಿ ಇರಿ. ಇಲ್ಲ ಅಂತ ಕೊರಗಿ ಅದು ಇನ್ನೂ ಚಿಕ್ಕದ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಹೆಣ್ಮಕ್ಳು ಯಾವಾಗ ಕೊರಗಿ ಯೋಚನೆ ಮಾಡ್ತಾರೆ, ಸೊ ಅವರ ಬಾಡಿ ತುಂಬಾ ವೀಕ್ ಆಗುತ್ತೆ. ಸೊ ಅಂತ ಟೈಮಲ್ಲಿ ಇನ್ನೂ ನಿಮ್ಮ ಬ್ರೆಸ್ಟ್ ಸೈಜ್ ಕಮ್ಮಿ ಆಗುತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್. ಯಾರೇ ತುಂಬಾ ಯೋಚನೆ ಮಾಡ್ಕೊಂಡು ಕೊರಕೊಂಡು ಇರ್ತಾರೆ ಅಲ್ವಾ,
ಸೊ ಅವರಿಗೆ ಯೋಚನೆ ಮಾಡೋದ್ರಿಂದನೂ ಸಹ ಸಮ್ಟೈಮ್ಸ್ ಬ್ರೆಸ್ಟ್ ಸೈಜ್ ಕಮ್ಮಿ ಆಗುತ್ತೆ. ಈ ವಿಡಿಯೋ ಇವತ್ತು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋ